ಮೇಲೆ. ಗುರುಗಳೇ, ಈಗ ಸಾಮಾನ್ಯವಾಗಿ ಸಮಯವನ್ನು ಲೆಕ್ಕಾಚಾರ ತಗೊಂಡ್ರೆ ಸೂತಕದ ಸಮಯ ಅಂತ ನಾನು ಆಗಲೇ ಒಂದು ಹೇಳ್ತಾ ಇದ್ದೆ, ಮಧ್ಯಾಹ್ನಕ್ಕೆ ಸೂತಕದ ಸಮಯ ಆರಂಭ ಆಗಿಬಿಡುತ್ತೆ. ಸೂತಕ ಅಂತ ಅನ್ನೋದು ಯಾವಾಗ ಪದ ಬಳಕೆ ಮಾಡ್ತೀವಿ? ಸಾವು ನೋವುಗಳಾದಾಗ ನಾವು ಸೂತಕ ಅಂತಕ್ಕಂಥ ಪದ ಬಳಕೆ ಮಾಡ್ತೀವಿ. ಹಾಗಾದರೆ ಗ್ರಹಣ ಅಂತಂದರೆ ಸಾವು ನೋವು ಥರ ಕೆಟ್ಟದ್ದ? ಬರೀ ಕೆಟ್ಟ ಆಲೋಚನೆನೇ ಬರುತ್ತಲ್ಲ, ಯಾಕೆ? ಶುಭ ಇಲ್ವೇ ಇಲ್ವಾ ಹಾಗಾದರೆ ಗ್ರಹಣದಿಂದ ಅಂತ? ಸಾಮಾನ್ಯವಾಗಿ ಏನಾಗುತ್ತೆ, ಈ ಗ್ರಹಣದ ಅವಧಿನಲ್ಲಿ ಮನುಷ್ಯನ ಮಾನಸಿಕವಾದಂಥ ಸ್ಥಿತಿಗತಿಗಳು ಅಂದರೆ ಮನಸ್ಸಿಗೆ ಸೂತಕ ಅಂತ ಮನುಷ್ಯನ ಮನಸ್ಸಿನ ಮೇಲೆ ಸೂತಕ ಅಂತಕ್ಕಂಥದ್ದು ಆವರಿಸುತ್ತೆ. ಅಂದರೆ ಪಾಸಿಟಿವ್ ಆದಂಥ ಯೋಚನೆಗಳು ಬರ್ತಕ್ಕಂಥದ್ದು ತುಂಬ ಕಷ್ಟ ಒಂದು, ಅಥವಾ ತುಂಬ ಫ್ರಸ್ಟ್ರೇಷನಲ್ಲಿರ್ತಕ್ಕಂಥದ್ದು ಒಂದು, ಅಥವಾ ತುಂಬ ಒತ್ತಡಕ್ಕೆ ಒಳಗಾಗಿ ನಿರ್ಧಾರಗಳನ್ನು ರಾಂಗ್ ತೆಗೆದುಕೊಂಡಾಗ ಅವನ ಜೀವನ ಸೂತಕವಾಗುತ್ತೆ. ಹಾಗಾಗಿ ಏನಾಗುತ್ತೆ, ಒಂದು ಆ ರೀತಿಯಲ್ಲಿ ಹೇಳೋದಾರೆ ಮನುಷ್ಯನ ಸ್ಥಿತಿಗತಿಗಳ ಮೇಲೆ. ಇನ್ನೊಂದೇನಾಗುತ್ತೆ, ಸದಾಕಾಲವೂ ಕೂಡ ಲವಲವಿಕೆಯಿಂದ ತುಂಬ ವರ್ಣರಂಜಿತವಾಗಿ ಕಾಣತಕ್ಕಂಥ ಒಂದು ಚಂದ್ರ ಈ ಸಂದರ್ಭದಲ್ಲಿ ಕಾಣೆಯಾಗ್ತಾನೆ ನಮಗೆ. ಹೌದು, ಕಾಣೆಯಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಆ ಚಂದ್ರನಿಗೆ ಸೂತಕವಾಗುತ್ತೆ. ಇಲ್ಲಿ ಏನಾಗುತ್ತೆ, ರಾಹು ಕೇತು ಅನ್ನೋ ರೀತಿಯಲ್ಲಿ ನಾವು ಪರಿಗಣನೆ ಮಾಡ್ತೀವಿ. ರಾಹು ಕೇತು ಅಂತಕ್ಕಂಥದ್ದು ಅದು ಗ್ರಹಗಳಲ್ಲ. ಹೌದು, ಗ್ರಹಗಳಲ್ಲ. ಅದು ಸೂರ್ಯನಿಗೂ ಚಂದ್ರನಿಗೂ ಇರ್ತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಬಿಂದು ಇದೆ. ಆ ನಿರ್ದಿಷ್ಟವಾದಂಥ ಬಿಂದುವಿಗೆ ಆ ಗ್ರಹಗಳು ಪ್ರವೇಶ ಆದಾಗ ಆ ಸಂದರ್ಭದಲ್ಲಿ ಆ ಗ್ರಹಗಳು ಫಲವನ್ನು ಕೊಡೋದಿಲ್ಲ, ಅಂದರೆ ನಿಶ್ಶಕ್ತರಾಗ್ತಾರೆ, ಅಂದರೆ ಪ್ರತಿಫಲನಾ ಶಕ್ತಿಯನ್ನು ಕಳ್ಕೊಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಒಂದು ನಿರ್ದಿಷ್ಟವಾದಂಥ ಬಿಂದುವಿಗೆ ರಾಹುಕೇತು ಅಂತಕ್ಕಂಥದ್ದನ್ನ ಕರೆಯುವಂಥದ್ದು. ಆ ನಿರ್ದಿಷ್ಟವಾದಂಥ ಬಿಂದುವಿನಲ್ಲಿ ಸಂಚಾರವಾದಾಗ ಆ ಗ್ರಹಗಳು ತನ್ನ ಸ್ವಂತ ಬಲವನ್ನು ಕಳೆದುಕೊಳ್ತವೆ. ಈಗ ಒಂದು ಎಕ್ಸಾಂಪಲ್ ಏನಾಗುತ್ತೆ, ನಮಗೆ ತುಂಬ ಪವರ್ ಇರ್ತದೆ, ಒಂದು ಜ್ವರ ಅಂತಕ್ಕಂಥದ್ದು ಆವರಿಸುತ್ತೆ, ಅಥವಾ ದೇಹಕ್ಕೆ ಯಾವುದೋ ಒಂದು ನಿಶಕ್ತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಆ ಕೈ ಕಾಲು ಕಟ್ಟಿ ಹಾಕಿರ್ತಾರೆ ಅಂದ್ಕೊಳ್ಳಿ, ಕೈ ಕಾಲು ಕಟ್ಟಿ ಹಾಕಿದಾಗ ನಮಗೆ ಶಕ್ತಿಯನ್ನು ಕಳ್ಕೊಳ್ತೀವಿ. ಅಂದರೆ ನಮಗೇನೋ ಆ ಪವರ್ ಇರೋದಿಲ್ಲ, ಹೋರಾಟ ಮಾಡುವಂಥದ್ದು ಮತ್ತೊಂದು ಪವರ್ ಇರೋದಿಲ್ಲ. ಆ ಪವರ್ ಕಳ್ಕೊಂಡಾಗ ಏನಾಗುತ್ತೆ, ಸಾಮಾನ್ಯವಾಗಿ ಏನೂ ಮಾಡೋದಕ್ಕಾಗೋದಿಲ್ಲ. ಆ ಸ್ಥಿತಿನಲ್ಲಿ ಚಂದ್ರ ಇರತಕ್ಕಂಥದ್ದು. ಆ ಸ್ಥಿತಿನಲ್ಲಿ ಚಂದ್ರ ಇದ್ದಾಗ ಏನಾಗುತ್ತೆ, ಈ ಭೂಮಂಡಲದ ಮೇಲೆ ಪರಿಣಾಮ ಬೀರಲೇಬೇಕು. ಹಾಗಾಗಿ ಸೂತಕಾದಿಗಳು ಜಾಸ್ತಿ ಆಗ್ತವೆ. ಸೂತಕ ಅಂತಕ್ಕಂಥದ್ದು ಸಾವಿನೋವಿನ ಮೇಲೂ ಕೂಡ ಆಗತ್ತೆ, ಚಂದ್ರನ ಮೇಲೂ ಕೂಡ ಆಗತ್ತೆ, ಇನ್ನೊಂದು ಮಾನಸಿಕವಾದಂಥ ಸ್ಥಿತಿಗತಿಗಳ ಮೇಲೂ ಕೂಡ ಆಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಪ್ರಾಕೃತಿಕವಾದಂಥ ಸೂತಕವೂ ಕೂಡ ಆಗತ್ತೆ. ಪ್ರಾಕೃತಿಕ ನಾಶವೂ ಕೂಡ ಒಂದು ರೀತಿಯಾದಂಥ ಸೂತಕವೇ. ಎಲ್ಲೋ ಒಂದು ಭೂಕಂಪನ ಆಯಿತು ಅಂದ್ಕೊಳ್ಳಿ, ಸಾವು ನೋವುಗಳು ಜಾಸ್ತಿ ಆಗತ್ತೆ, ಪಕ್ಷಿ ಸಂಕುಲ ಹೊರಟೋಗ್ತದೆ, ಗಿಡ ಮರಗಳು ಹೊರಟೋಗ್ತದೆ, ಪರಿಸರ ನಾಶವಾಗ್ತದೆ, ಆಗಲೂ ಕೂಡ ನಮಗೆ ಸೂತಕವೇ. ಹಾಗಾಗಿ ಸೂತಕ ಅನ್ನುವಂಥ ಪದ ಈ ರೀತಿಯ ಬಳಕೆ ಆಗುತ್ತೆ. ಹಾಗಾದ್ರೆ ಗುರುಗಳು, ಇವಾಗ ಸಾಮಾನ್ಯವಾಗಿ ಜನಸಾಮಾನ್ಯರು ಗ್ರಹಣಗಳು ಬಂದಾಗ, ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ, ತುಂಬ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಯೋಚನೆ ಮಾಡ್ತಕ್ಕಂಥದ್ದೇ ನನಗೆ ಒಳ್ಳೇದಾಗುತ್ತಾ ನನಗೆ ಕೆಟ್ಟದಾಗುತ್ತಾ, ಇಷ್ಟೇ ಅವ್ರು ಯೋಚನೆ ಮಾಡ್ತಕ್ಕಂಥದ್ದು. ಇದನ್ನ ಯಾವ ಆಧಾರದಲ್ಲಿ 12 ರಾಶಿಯವರಿಗೆ ನೀವು ಲೆಕ್ಕಾಚಾರ ಹಾಕ್ತೀರಾ ಅಂತ? ನಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯ. ಓಕೆ, ಆ ನಕ್ಷತ್ರ ಹಾಗೂ ಆ ರಾಶಿಯವರಿಗೆ ಮೊದಲನೇದಾಗಿ ಕೆಡುಕು ಅಂತ ಹೇಳ್ತಾರೆ. ಈಗ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ಬಾರಿ ದೃಕ್ ಸಿದ್ಧಾಂತ ಸೂರ್ಯ ಸಿದ್ಧಾಂತದ ಒಂದು ನಕ್ಷತ್ರದ ಸಮಯದ ವ್ಯತ್ಯಾಸದಿಂದಾಗಿ ಮೊದಲು ಶತಭಿಷ ಇರುತ್ತೆ, ನಂತರ ಬಟ್ ಗ್ರಹಣ ಸ್ಟಾರ್ಟ್ ಆಗೋ ಸಮಯಕ್ಕೆ ಶತಭಿಷ ನಕ್ಷತ್ರ ಇದೆ ಅಂತ ಇಲ್ಲ ಆಗ್ಲೇ ಪೂರ್ವಭದ್ರ ಬಂದ್ಬಿಟ್ಟಿದೆ ಅಂತ ಇನ್ನೊಂದು. ಸೊ ಆ ಎರಡೂ ನಕ್ಷತ್ರ ಯಾವ ಸಿದ್ಧಾಂತವನ್ನ ನಂಬಬೇಕು ನಾವು? ಎರಡೂ ಸಿದ್ಧಾಂತವೇ. ಎರಡರಲ್ಲೂ ವ್ಯತ್ಯಾಸ ಇದೆಯಲ್ಲ? ನೋಡಿ, ಇಲ್ಲ, ಇಲ್ಲಿ ಏನ್ ಹೇಳ್ತಾರೆ ಪಂಚಾಂಗದಲ್ಲಿ ನೀವು ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ಪಂಚಾಂಗದಲ್ಲೇ ಹೇಳ್ತಾರೆ, ನೀವು ಮುಹೂರ್ತ, ಈಗ ವಿವಾಹಾದಿ ಮುಹೂರ್ತಗಳಿಗೆ ಯಾವ ಪಂಚಾಂಗವನ್ನು ಅಂದ್ರೆ ಯಾವ ಸಿದ್ಧಾಂತವನ್ನು ಬಳಸಬೇಕು, ಹಾಗೂ ನೀವು ಬೇರೆ ತಿಥಿವಾರ ನಕ್ಷತ್ರ ಇತ್ಯಾದಿಗಳು ನೋಡ್ಕೊಳ್ಳಿಕ್ಕೆ ಯಾವ ಸಿದ್ಧಾಂತ ಬಳಸಬೇಕಂತ ಎರಡು ವಿಭಾಗವನ್ನು ಪಂಚಾಂಗದಲ್ಲಿ ಸ್ಪಷ್ಟವಾಗಿ ಬರೀತಾರೆ. ಸೊ ಎರಡನ್ನೂ ಬಂದ್ಬಿಟ್ಟಿದೆ ಅನ್ನುವ ಕಾರಣಕ್ಕೆ ಮಾತ್ರ ಎರಡು ನಕ್ಷತ್ರ ಹೇಳಿರೋದಿಲ್ಲ, ಶತಭಿಷ ನಕ್ಷತ್ರ ಮತ್ತೆ ಪೂರ್ವಭದ್ರ ನಕ್ಷತ್ರ. ಇನ್ನು ಕುಂಭ ರಾಶಿಯಲ್ಲೇ ಗ್ರಹಣ ಆಗ್ತಿರೋದ್ರಿಂದಾಗಿ ಕುಂಭ ರಾಶಿಯವರಿಗೆ ಇದು ಅಶುಭ ಫಲ. ಇದು ಒಂದು. ಇನ್ನು ನಮ್ಮ ಸಿಂಧು ಅಂತ, ಈಗ ಧರ್ಮ ಸಿಂಧು, ನಿರ್ಣಯ ಸಿಂಧು, ನಮ್ಮ ಧರ್ಮಶಾಸ್ತ್ರ ಏನು ಹೇಳ್ತಾರೆ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಶುಭ ಅಶುಭ ಅಥವಾ ವಿಚಿತ್ರ ಫಲ ಅನ್ನುವಂಥದ್ದು ಇರ್ತದೆ. ಸೊ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ, 6ನೇ ರಾಶಿಯಲ್ಲಿ ಆಗ್ತಾ ಇದ್ರೆ, 10ನೇ ರಾಶಿಯಲ್ಲಿ ಆಗ್ತಾ ಇದ್ರೆ, 11ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಶುಭ ಫಲ ಅದು ಅಂತ. ಈಗ ಕುಂಭ ರಾಶಿಯವರಿಗೆ, ಯಾವ ರಾಶಿಯವರಿಗೆ ಕುಂಭ 3ನೇದಾಗತ್ತೆ, ಧನುಗಾಗತ್ತೆ, ಧನು ಮಕರ ಕುಂಭ. ಸೊ ಧನುರ್ ರಾಶಿಯವರಿಗೆ ಶುಭ ಫಲ.
ಯಾವ ರಾಶಿಯವರಿಗೆ ಆರನೇ ರಾಶಿ ಆಗುತ್ತೆ? ಕನ್ಯಾದವರಿಗೆ ಆಗುತ್ತೆ. ಕನ್ಯಾದಿಂದ ಕುಂಭ 6ನೇ ರಾಶಿ ಆಗುತ್ತೆ. ಸೊ ಕನ್ಯಾದವರಿಗೆ ಶುಭ ಫಲ. ಯಾವ ರಾಶಿಯವರಿಗೆ 10ನೇ ರಾಶಿ ಆಗುತ್ತೆ? ವೃಷಭ ರಾಶಿಯವ್ರಿಗೆ ಆಗುತ್ತೆ. ಸೊ ವೃಷಭ ರಾಶಿಯವರಿಗೆ ಶುಭ. ಹಾಗಾದ್ರೆ ಇನ್ನೊಂದು ಕೊನೆಯದಾಗಿ 11ನೇದು ಯಾವ್ದಕ್ಕಾಗುತ್ತೆ ಅಂದ್ರೆ ಮೇಷಕ್ಕಾಗುತ್ತೆ. ಸೊ ಮೇಷ, ವೃಷಭ, ಕನ್ಯಾ ಹಾಗೂ ಧನುವರಿಗೆ ಶುಭ ಫಲ. ಓಕೆ, ಹಾಗಾದ್ರೆ ಗುರುಗಳೇ, ಪ್ರತಿ ಬಾರಿ ಗ್ರಹಣ ಬಂದಾಗಲೂ ಕೂಡ ಸಾಮಾನ್ಯವಾಗಿ ನೋಡ್ತೀವಿ, ನೀವು ಲೆಕ್ಕಾಚಾರ ಹಾಕಿ ರಾಶಿಗಳ ಬಗ್ಗೆ ಹೇಳಬೇಕಾದ್ರೆ 4 ರಾಶಿಗೆ ಶುಭ ಫಲ ಹೇಳ್ತಾರೆ, 4 ರಾಶಿಗೆ ಅಶುಭ ಹೇಳ್ತಾರೆ, 4 ರಾಶಿಗೆ ಮಿಶ್ರ ಫಲ ಅಂತ ಹೇಳ್ತಾರೆ. ಇದು ಮ್ಯಾಥಮೆಟಿಕ್ಸಾ ಅಥವಾ 4 ರಾಶಿಗಳಿಗೆ ಆಗುತ್ತಾ ಅಂತ? ಸರ್, ಗ್ರಹಣದಲ್ಲಿ ನಡೀತಕ್ಕಂಥದ್ದೇನಿದೆ ಒಂದು ತತ್ಕಾಲ ಅಂತ ಹೇಳ್ಬಹುದು. ಯಾಕಂದರೆ ಅದೇ ಕರೆಕ್ಟ್ 100% ಅಂತ ನಾವು ಪರಿಗಣನೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರ ಮೂಲ ಜಾತಕ ಏನಿರ್ತದೆ ಅದರ ಆಧಾರದ ಮೇಲೇ ಅವರ ಭವಿಷ್ಯ ನಿಲ್ಲುವಂಥದ್ದು. ಅದರಲ್ಲಿ ಯಾವುದೂ ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಈ ಗ್ರಹಣಾದಿಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಸಣ್ಣ ಪ್ರಮಾಣದ ಒಂದು 10% ಅಥವಾ ಒಂದು 30% ವೇರಿಯೇಷನ್ಸ್ ಮಾಡ್ಬೋದು. ಸಿಗುವಂಥ ಈಗ 100 ರೂಪಾಯಿ ಸಿಗುವಂಥದ್ದಕ್ಕೆ ಕಡಿಮೆ ಮಾಡಿ 90 ರೂಪಾಯಿ 70 ರೂಪಾಯಿ ಸಿಗಬಹುದು, ಸಿಗುತ್ತೆ 70 ರೂಪಾಯಿ ಸಿಗ್ಬೋದು. ಆ ಗ್ರಹಣದ ಪ್ರಭಾವ ಏನಾಗುತ್ತೆ ಸ್ವಲ್ಪ ಕಡಿಮೆ ಮಾಡಿಸುತ್ತೆ. ಆ ಪ್ರಭಾವ ಯಾಕೆ ಕಡಿಮೆ ಮಾಡಿಸುತ್ತೆ ಅಂದರೆ ನಿಮಗೆ ಆ ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದೆ ಮಾನಸಿಕವಾಗಿ ಅದು ರಾಂಗ್ ಇರ್ತದೆ. ರಾಂಗ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ಆ ರಾಂಗ್ ಆಗುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ಇಲ್ಲಿ ಹೇಳ್ತಕ್ಕಂಥದ್ದು. ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದು ಪರಿಹಾರದ ಮುಖಾಂತರವಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಎಕ್ಸಾಂಪಲ್ ಏನಾಯ್ತು, ನಾನು ಆಗಲೇ ಹೇಳಿದಂಥ ರೀತಿಯಲ್ಲಿ ಗ್ರಹಣ ನಡೀತಾ ಇದೆ ಅಂತ ಪಕ್ಷದಲ್ಲಿ ಆ ರಾಶಿಗೆ ಅಷ್ಟೇ ಪರಿಣಾಮ ಬೀರುತ್ತಾ, ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಆಗೋಲ್ಲ ಅಂತಕ್ಕಂಥ ರೀತಿಯಲ್ಲಿ ಬರೋದಿಲ್ಲ. ಅಲ್ಲಿ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಗ್ರಹಗಳು ಎಲ್ಲಿದ್ದಾರೆ, ಎಷ್ಟು ಡಿಗ್ರಿನಲ್ಲಿದ್ದಾರೆ, ಯಾವ ಬಿಂದುವಿನಲ್ಲಿದ್ದಾರೆ ಗ್ರಹಣ ನಡೆಯುವಂಥ ಸಂದರ್ಭದಿಂದ ಅದರ ಮೇಲೆ ನಿರ್ಧಾರವಾಗ್ತಾ ಹೋಗುತ್ತೆ. ಗ್ರಹಣ ಕುಂಭರಾಶಿನಲ್ಲಿ ನಡೆದ್ರೂ ಕೂಡ ಅದು ಪ್ರಾರಂಭವಾಗುವಂಥ ಸಮಯದಲ್ಲಿ ಮೇಷ ಲಗ್ನವಿರ್ತದೆ. ಮೇಷ ಲಗ್ನವನ್ನು ಕೂಡ ತೆಗೆದುಕೊಳ್ತೀವಿ ನಾವು. ಮೇಷ ಲಗ್ನವಿರ್ತದೆ. ಆ ಮೇಷ ಲಗ್ನ ಮತ್ತೆ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಇರುವಂಥ ನಕ್ಷತ್ರ, ಆ ನಕ್ಷತ್ರದ ಬಿಂದುವಿನಿಂದ ಬೇರೆ ಗ್ರಹಗಳು ಯಾವ್ಯಾವ ಸ್ಥಿತಿನೇ, ಗುರು ಎಲ್ಲಿದ್ದಾನೆ, ಬುಧ ಎಲ್ಲಿದ್ದಾನೆ. ಯಾಕಂದ್ರೆ ಈ ಗ್ರಹಣಕ್ಕೆ ಬುಧನು ಗ್ರಹಣಕ್ಕೊಳಗಾಗಿದ್ದಾನೆ, ಆ ಬುಧನು ಕೂಡ ಗ್ರಹಣಕ್ಕೊಳಗಾಗಿದ್ದಾನೆ. ಅದರ ಆಧಾರದ ಮೇಲೆ ಆ ಗ್ರಹಣ ನಡೆಯುವ ಸಂದರ್ಭದಿಂದ ಶನಿ ಎಲ್ಲಿದ್ದಾನೆ, ಶನಿ ಪ್ರಭಾವ ಏನಾದರೂ ಬೀಳುತ್ತಾ, ಕುಜನ ಪ್ರಭಾವ ಏನಾದರೂ ಬೀಳುತ್ತಾ. ಇಲ್ಲಿ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಕುಜ ಅಥವಾ ಶನಿಯ ಪ್ರಭಾವ ಬಿತ್ತು ಅಂತಂದ್ರೆ ಮುಗಿದೋಯ್ತು, ಸುಮಾರು ಅವಘಡಗಳಾಗೋಗ್ತದೆ. ಇಲ್ಲಿ ಇನ್ನೊಂದು ಏನಾಗ್ತದೆ, ಈ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಗುರುದೃಷ್ಟಿ ಇದೆ. ಆಗ್ತವೆ. ರಕ್ಷಣೆ ಅಂತಕ್ಕಂಥದ್ದು ಹಿಂದೆ ಸಿಗುತ್ತೆ. ಓಕೆ, ಯಾವ ಲೆಕ್ಕಾಚಾರದ ಮೇಲೆ ಈ ರೀತಿ ಇದನ್ನ ಹಾಕ್ತಾರೆ ಶುಭ ಅಶುಭಗಳು ಅಂತಕ್ಕಂಥದ್ದು?